ಈ ಭೂಮಿಯ ನಿಜವಾದ ವಾಸ್ತುಶಿಲ್ಪಿಗಳು ಇವರು. ಕಳೆದ 5 ಮಿಲಿಯನ್ ವರ್ಷಗಳಿಂದ ಈ ಭೂಮಿಯ ಮೇಲೆ ನಡೆಯುತ್ತಿರುವ ಜೀವಂತ ಪಳೆಯುಳಿಕೆಗಳು. ಇವರ ಒಂದು ಹೆಜ್ಜೆ ಒಂದು ಸಣ್ಣ ಮರವನ್ನು ಪುಡಿ ಮಾಡಬಲ್ಲದು. ಅದೇ ರೀತಿ ಇವರ ಒಂದು ಸಣ್ಣ ಸ್ಪರ್ಶ ನೋವಿನಲ್ಲಿರುವ ಮಿತ್ರನಿಗೆ ಸಾಂತ್ವನ ನೀಡಬಲ್ಲದು. ಇಂದು ನಾವುಗಳ ಬಗ್ಗೆ ಕೇವಲ ಸೌಮ್ಯ ಪ್ರಾಣಿ ಎಂಬ ಹಣೆಪಟ್ಟಿಯ ಆಚೆಗೆ ನೋಡೋಣ. ಭೂಮಿಯ ಮೇಲಿನ ಈ ಬೃಹತ್ ಜೀವಿಗಳ ವಿಶಿಷ್ಟ ಜೀವಶಾಸ್ತ್ರ ಮತ್ತು ಸಂಕೀರ್ಣ ಸಂಸ್ಕೃತಿಯನ್ನು ಅನ್ವೇಷಿಸೋಣ. ಅತಿಕಾಯರ ಈ ಅದ್ಭುತ ಜಗತ್ತಿಗೆ ನಿಮಗೆ ಸ್ವಾಗತ. ಅದ್ಭುತ ಜೀವಶಾಸ್ತ್ರ. ಆನೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವು ಅದರ ಅಂಕಿ ಅಂಶಗಳನ್ನು ಗಮನಿಸಬೇಕು. ಒಂದು ಆಫ್ರಿಕನ್ ಸವನ್ನಾ ಆನೆಯು ಸುಮಾರು 6,000 ಕಿಲೋಗ್ರಾಂ ತೂಕವಿರುತ್ತದೆ. ಅಂದರೆ ಸುಮಾರು 80 ವಯಸ್ಕ ಮನುಷ್ಯರ ತೂಕಕ್ಕೆ ಸಮಾನ. ಸೊಂಡಿಲು. ಇದು ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ಬಹುಮುಖ ಸಾಧನ. ಇದರಲ್ಲಿ ಯಾವುದೇ ಮೂಳೆಗಳಿಲ್ಲ, ಬದಲಾಗಿ 1,50,000 ಸ್ನಾಯು ಘಟಕಗಳಿವೆ. ಇದು ಮರದ ಕೊಂಬೆಗಳನ್ನು ಸೀಳುವಷ್ಟು ಶಕ್ತಿಯುತವಾಗಿದೆ ಮತ್ತು ಒಂದು ಹುಲ್ಲಿನ ಕಡ್ಡಿಯನ್ನು ಎತ್ತುವಷ್ಟು ಮೃದುವಾಗಿದೆ. ಇದು ಮೂಗು, ಕೈ ಮತ್ತು ಸೌಂಡ್ ಸಿಸ್ಟಮ್ ಎಲ್ಲವೂ ಒಂದೇ ಆಗಿ ಕೆಲಸ ಮಾಡುತ್ತದೆ. ಕಿವಿಗಳು. ಆಫ್ರಿಕನ್ ಆನೆಗಳ ಕಿವಿಗಳು ಆಫ್ರಿಕಾ ಖಂಡದ ಆಕಾರದಲ್ಲೇ ಏಕೆ ಇರುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ಕೇವಲ ಕಾಕತಾಳೀಯವಲ್ಲ, ಇದೊಂದು ನೈಸರ್ಗಿಕ ಎಂಜಿನಿಯರಿಂಗ್. ಈ ಬೃಹತ್ ಕಿವಿಗಳು ರೇಡಿಯೇಟರ್ಗಳಂತೆ ಕೆಲಸ ಮಾಡುತ್ತವೆ. 40 ಹಲ್ಲುಗಳ ಪುನರ್ಜನ್ಮ, ದ ಟೂತ್ ಸೈಕಲ್. ಮನುಷ್ಯರಿಗೆ ಹಲ್ಲು ಬಿದ್ದರೆ ಮತ್ತೆ ಬರುವುದಿಲ್ಲ, ಆದರೆ ಆನೆಗಳಿಗೆ ಅವುಗಳ ಜೀವಿತಾವಧಿಯಲ್ಲಿ 6 ಬಾರಿ ಹಲ್ಲುಗಳು ಹೊಸದಾಗಿ ಬರುತ್ತವೆ. ಅವುಗಳ ಹಲ್ಲುಗಳು ಹಳೆಯದಾದಂತೆ ಹಿಂದಿನಿಂದ ಹೊಸ ಹಲ್ಲುಗಳು ಬಂದು ಹಳೆಯ ಹಲ್ಲುಗಳನ್ನು ತಳ್ಳುತ್ತವೆ. ಕೊನೆಯ ಬಾರಿ, ಅಂದರೆ 6ನೇ ಬಾರಿ ಹಲ್ಲುಗಳು ಸವೆದು ಹೋದಾಗ ಆನೆಗಳಿಗೆ ಆಹಾರ ತಿನ್ನಲು ಸಾಧ್ಯವಾಗದೆ ಸಾವನ್ನಪ್ಪುತ್ತವೆ. ಇದು ಕಾಡಿನ ಕ್ರೂರ ಸತ್ಯ. 2. ಭೂಮಿಯನ್ನು ನಡುಗಿಸುವ ಸದ್ದು, ದ ಸೈಸ್ಮಿಕ್ ವಾಯ್ಸ್. ಆನೆಗಳು ಹೊರಡಿಸುವ ಶಬ್ದಗಳು ಸುಮಾರು 300 ಕಿಲೋಮೀಟರ್ವರೆಗೂ ಭೂಮಿಯ ಅಡಿಯಲ್ಲಿ ಕಂಪನಗಳನ್ನು ಉಂಟುಮಾಡಬಲ್ಲವು. ಇತರ ಆನೆಗಳು ಈ ಕಂಪನಗಳನ್ನು ತಮ್ಮ ಪಾದದ ಮೂಲಕ ಗ್ರಹಿಸಿ ಮುಂದೆ ಅಪಾಯವಿದೆ ಅಥವಾ ಇಲ್ಲಿ ನೀರಿದೆ ಎಂಬ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಅವುಗಳ ಪಾದವು ಒಂದು ರೀತಿಯ ಬಯೋಸೆನ್ಸರ್ ಇದ್ದಂತೆ. 3. ಜೇನುನೊಣಗಳಿಗೆ ಹೆದರುತ್ತವೆ, ಫಿಯರ್ ಆಫ್ ಬೀಸ್. ಸಂಸಾರದಲ್ಲಿ ಅತಿಕಾಯ ಪ್ರಾಣಿಯಾಗಿದ್ದರೂ ಆನೆಗಳು ಪುಟ್ಟ ಜೇನುನೊಣಗಳಿಗೆ ತುಂಬ ಹೆದರುತ್ತವೆ. ಜೇನುನೊಣಗ ಸದ್ದು ಕೇಳಿದರೆ ಸಾಕು, ಇಡೀ ಹಿಂಡು ಅಲ್ಲಿಂದ ಓಡಿ ಹೋಗುತ್ತವೆ. ಆಫ್ರಿಕಾದಲ್ಲಿ ರೈತರು ತಮ್ಮ ಜಮೀನಿಗೆ ಆನೆಗಳು ಬರದಂತೆ ತಡೆಯಲು ಜೇನುಗೂಡುಗಳನ್ನೇ ಬೇಲಿಯಾಗಿ ಬಳಸುತ್ತಾರೆ, ಬೀಹೈವ್ ಫೆನ್ಸಸ್. 4. ಆನೆಯ ಸೊಂಡಿಲು, ಬಲಗೈ ಅಥವಾ ಎಡಗೈ ಎಂಬ ವ್ಯತ್ಯಾಸ ಹೊಂದಿದೆ. ಮನುಷ್ಯರಲ್ಲಿ ಬಲಗೈ ಅಥವಾ ಎಡಗೈ ಪದ್ಧತಿ ಇರುವಂತೆ ಆನೆಗಳಲ್ಲೂ ಕೂಡ ಇರುತ್ತದೆ. ಕೆಲವು ಆನೆಗಳು ತಮ್ಮ ಎಡದಂತವನ್ನು ಹೆಚ್ಚು ಬಳಸಿದರೆ ಇನ್ನು ಕೆಲವು ಬಲದಂತವನ್ನು ಬಳಸುತ್ತವೆ. ನೀವು ಗಮನಿಸಿದರೆ ಒಂದು ದಂತವು ಇನ್ನೊಂದಕ್ಕಿಂತ ಹೆಚ್ಚು ಸವೆದಿರುತ್ತದೆ. 5. ನಿದ್ದೆಯಿಲ್ಲದ ರಾತ್ರಿಗಳು. ಆನೆಗಳು ಭೂಮಿಯ ಮೇಲೆ ಅತಿ ಕಡಿಮೆ ನಿದ್ದೆ ಮಾಡುವ ಪ್ರಾಣಿಗಳು. ಕಾಡಿನಲ್ಲಿರುವ ಆನೆಗಳು ದಿನಕ್ಕೆ ಕೇವಲ 2 ರಿಂದ 3 ಗಂಟೆ ಮಾತ್ರ ನಿದ್ದೆ ಮಾಡುತ್ತವೆ. ಅದೂ ಕೂಡ ಹೆಚ್ಚಾಗಿ ನಿಂತುಕೊಂಡೇ ನಿದ್ದೆ ಮಾಡುತ್ತವೆ. 6. ಮರಿ ಆನೆಗಳು, ಸೊಂಡಿಲು ಚೀಪುತ್ತವೆ. ಮನುಷ್ಯರ ಮಕ್ಕಳು ಹೇಗೆ ಬೆರಳು ಚೀಪುತ್ತವೆಯೋ ಹಾಗೆಯೇ ಆನೆಯ ಮರಿಗಳು ಕೂಡ ಸಮಾಧಾನಕ್ಕಾಗಿ ತಮ್ಮ ಸೊಂಡಿಲನ್ನು ಬಾಯಿಯಲ್ಲಿ ಹಾಕಿಕೊಂಡು ಚೀಪುತ್ತವೆ. ಸೊಂಡಿಲನ್ನು ಹೇಗೆ ಬಳಸಬೇಕು ಎಂದು ಕಲಿಯಲು ಅವುಗಳಿಗೆ ಸುಮಾರು 1 ವರ್ಷ ಬೇಕಾಗುತ್ತದೆ. ಹುಟ್ಟುತ್ತಲೇ ನಡೆಯುವ ಅದ್ಭುತ. ಭೂಮಿಯ ಮೇಲಿನ ಎಲ್ಲ ಸಸ್ತನಿಗಳಿಗಿಂತ ಆನೆಗಳ ಗರ್ಭಾವಸ್ಥೆಯ ಅವಧಿ ಅತ್ಯಂತ ದೀರ್ಘವಾದುದು. ಬರೋಬ್ಬರಿ 22 ತಿಂಗಳು, ಅಂದರೆ ಸುಮಾರು 2 ವರ್ಷಗಳ ಕಾಲ ತಾಯಿಯ ಗರ್ಭದಲ್ಲಿ ಬೆಳೆದ ನಂತರವೇ
ಮರಿ ಆನೆ ಜನಿಸುತ್ತದೆ. ಹುಟ್ಟಿದ ಕೇವಲ 20 ನಿಮಿಷಗಳಲ್ಲಿ ಮರಿ ಆನೆ ಎದ್ದು ನಿಲ್ಲುತ್ತದೆ ಮತ್ತು 1 ಗಂಟೆಯ ಒಳಗೆ ತನ್ನ ತಾಯಿಯ ಜೊತೆ ನಡೆಯಲು ಶುರು ಮಾಡುತ್ತದೆ. 2. ಉಪ್ಪಿಗಾಗಿ ಗಣಿಗಾರಿಕೆ. ಕೆಲವು ಆನೆಗಳು ಉಪ್ಪಿನ ಅಂಶವನ್ನು ಹುಡುಕುತ್ತಾ ಕತ್ತಲೆಯ ಗುಹೆಗಳ ಆಳಕ್ಕೆ ಹೋಗುತ್ತವೆ ಎಂಬುದು ನಿಮಗೆ ತಿಳಿದಿದೆಯೇ? ಕೀನ್ಯಾದ ಎಲ್ಗಾನ್ ಪರ್ವತದ ಆನೆಗಳು ತಮ್ಮ ದಂತಗಳನ್ನು ಬಳಸಿ ಗುಹೆಯ ಗೋಡೆಗಳನ್ನು ಕೊರೆದು ಉಪ್ಪಿನ ಖನಿಜಗಳನ್ನು ಹೊರತೆಗೆಯುತ್ತವೆ. ಪೀಳಿಗೆಯಿಂದ ಪೀಳಿಗೆಗೆ ಈ ರಹಸ್ಯವಿದ್ಯೆಯನ್ನು ಅವು ಕಲಿಸುತ್ತಾ ಬಂದಿವೆ. 3. ವಾಸನೆಯಿಂದಲೇ ಮನುಷ್ಯರನ್ನು ಗುರುತಿಸುತ್ತವೆ. ಆನೆಗಳ ವಾಸನೆ ಗ್ರಹಿಸುವ ಶಕ್ತಿ ನಾಯಿಗಳಿಗಿಂತ 5 ಪಟ್ಟು ಹೆಚ್ಚಿದೆ.